ಒಂದು ಕಬ್ಬು ಬೆಳೆಗಾರರ ಹೋರಾಟ ಕಗ್ಗಂಟಾಗಿರೋದು ಸಿಎಂ ಸಿದ್ದರಾಮಯ್ಯ ಅವರಿಗೆ. ರಾಜ್ಯ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಕಬ್ಬು ಬೆಳೆಗಾರರು. ಕಬ್ಬು ಬೆಂಬಲ ಬೆಲೆ ಕದನಕ್ಕೆ ಇವತ್ತೇ ಕ್ಲೈಮ್ಯಾಕ್ಸ್ ಸಿಗುತ್ತಾ? ಹಾಗಾದ್ರೆ ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆಯನ್ನು ನಡೆಸಲಿದ್ದಾರೆ. ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಆ ಮೂಲಕ ಇವತ್ತು ಒಂದು ರೀತಿಯಲ್ಲಿ ಕ್ಲೈಮ್ಯಾಕ್ಸ್ಗೆ ಬಂದು ತಲುಪುತ್ತಾ ಗೊತ್ತಿಲ್ಲ. ಸಿಹಿ ಸುದ್ದಿ ಕೊಡ್ತಾರಾ ಇಲ್ವಾ? ಮುಖ್ಯಮಂತ್ರಿಗಳು ತಮ್ಮ ಸಭೆಗೆ ಪ್ರತಿ ಜಿಲ್ಲೆಯಿಂದಲೂ ಕೂಡ ರೈತರನ್ನ ಆಹ್ವಾನಿಸಿದ್ರು, ರೈತ ಹೋರಾಟಗಾರರನ್ನ ಆಹ್ವಾನಿಸಿದ್ರು. ಈಗ ರೈತ ಹೋರಾಟಗಾರರು ಸಿಎಂ ಸಭೆಗೆ ಹೋಗದೆ ವಾಪಸ್ ಬಂದಿದ್ದಾರೆ. ಯಾಕೆ ಏನಂತ ಅವರನ್ನೇ ಕೇಳಿದ್ರೆ, ಸರ್ ತಮಗೆ ನಿನ್ನೆ ಆಹ್ವಾನ ಬಂದಿತ್ತು ಸಿಎಂ ಸಭೆಯಲ್ಲಿ ಭಾಗವಹಿಸಿ ಅಂತ ಹೇಳಿ ಹೋಗಿದ್ರ, ಹೋಗಿ ವಾಪಸ್ ಬಂದ್ರೆ ಏನಾಯ್ತು? ಏನು ಸರ್, ಜಿಲ್ಲಾಡಳಿತದಿಂದ ನಮಗೊಂದು ಕರೆ ಬಂದಿತ್ತು. ವಿಜಯಪುರ ಜಿಲ್ಲೆಯಿಂದ 4 ಮಂದಿ ಪ್ರಮುಖರು ರೈತ ಮುಖಂಡರು ಏನದ ಬೆಂಗಳೂರ ಮುಖ್ಯಮಂತ್ರಿಗಳು ರೈತ ಸಭೆ ಕರೆದಾರ. ಈಗಾಗಲೇ ಸಂಘರ್ಷ ನಡೆದ ಕಳೆದ 8 ದಿನಗಳಿಂದ ಅದಕ್ಕೊಂದು ಇತ್ಯರ್ಥ ಕಾಣಿಸಬೇಕು ಅಂತೇಳಿ ಅವ್ರ ಸಭೆ ಕರೆದಿದ್ರು. ಆದ್ರೆ ಅವರು ನಮಗ ಆದೇಶ ಪ್ರತಿ ಬರೋದೇ ಅಂದ್ರೆ ಆಮಂತ್ರಣ ಬರೋದೇ ರಾತ್ರಿ 8 ಆಯ್ತು. ಮುಂದೆ ನಾವೇನೋ ಇಲ್ಲೇ ಇರೋದ್ರಿಂದ ನಮಗೆಲ್ಲ ಅಸ್ವಸ್ಥ ಆಗಿತ್ತು. ಮುಂದೆ ಏನೋ ಒಂದು ಪ್ರಯತ್ನ ಮಾಡ್ಕೊಂಡು ಹೋಗ್ಬೇಕು, ಒಂದು ದೂರ ದಾರಿ ಅಂತ ಹೇಳಿ ವಿಚಾರ ಮಾಡಿ 600 ಕಿಲೋಮೀಟರ್ ದೂರ ಐತಿ, ಹೆಂಗ್ ಹೋಗ್ಬೇಕನ್ನ ಆಯ್ತು ಏನಾರ ಎಲ್ಲ ಕೊಟ್ಟು ಹೋಗಕ್ ತಯಾರಾದೆವು. ಸುಮಾರು ಒಂದು 10-20 ಕಿಲೋಮೀಟರ್ ಹೋಗಿ ನಾವು ಊಟನೂ ಮಾಡಕತ್ತಿದ್ದೆವು. ಹಿಂದಾಗಡೆ ಏನಾಯ್ತು, ನಮ್ಮ ರಾಜ್ಯಾಧ್ಯಕ್ಷರದ್ದು ಫೋನ್ ಸ್ವಿಚ್ ಆಫ್ ಇದ್ದು. ಆಮೇಲೆ ಅಲ್ಲಿರುವಂತದ್ದು ಯಾರು ಕೂಡ ನಮ್ಗೆ ಸಂಪರ್ಕ ಬರಲಿಲ್ಲ. ನಾವೊಂದು 8 ಮಂದಿ ಪ್ರಯತ್ನ ಮಾಡಿದೆವು. ಹಿಂದಾಗಡೆ ನಮ್ಮ ಅವ್ರ ಡ್ರೈವರ್ ಮುಖಾಂತರ ಹೆಂಗೋ ಸಿಕ್ತು ನಂಬರ್, ಟಚ್ನಾಗ ಆದ್ರೂ ಮಾತಾಡಿದೆವು. ರಾತ್ರಿ 11-11:30 ಆಗಿತ್ತು. ಇಲ್ಲ ನಾವ್ ಯಾರು ಹೊಂಟಿಲ್ಲ, ಸಂಪೂರ್ಣವಾಗಿ ಎಲ್ಲರೂ ಬೈಕಟ್ ಮಾಡಿವಿ. ನಾವು ಬಿಜಾಪುರ, ಬಾಗಲೂರು, ಬೆಳಗಾವಿ ಯಾವುದೇ ರೈತ ಮುಖಂಡರು ಕೂಡ ಸಭೆಗೆ ಹಾಜರಾಗಂಗಿಲ್ಲ. ಯಾಕಂತಂದ್ರೆ ಅವರು ಈಗಾಗಲೇ ಹಲವಾರು ಬಾರಿ ನಮ್ಮ ಸಭೆ ಕರೆದು ಸುಮ್ಮನೆ ಕಾಲಾಭರಣ ಮಾಡಿ ನಮ್ಗೆ ಒಟ್ಟಾರೆಯಾಗಿ ಯಾವುದೇ ನ್ಯಾಯ ಕೊಡಿಸಿಲ್ಲ. ಅದಕ್ಕೆ ಅವ್ರು ಏನೇ ಇವತ್ತು ನಿರ್ಣಯ ತಗೊಂಡ್ರು ಕೂಡ ಹೋರಾಟ ಸ್ಥಳಕ್ಕೆ ಬಂದು ಅನೌನ್ಸ್ ಮಾಡಬೇಕು, ಅಥವಾ ಮಾಧ್ಯಮದ ಮೂಲಕ ಅನೌನ್ಸ್ ಮಾಡಿದ್ರಂದ್ರೆ ಮಾತ್ರ ನಮ್ಮ ಹೋರಾಟಕ್ಕೆ ಒಂದು ನ್ಯಾಯ ಸಿಕ್ಕಂಗಾಗ್ತದ. ಇಲ್ಲಾಂದ್ರೆ ಬರೀ ಅವ್ರು ಟೈಮ್ ಪಾಸ್ ಮಾಡ್ತಾರ ಅಂತೇಳಿ ನಾವೆಲ್ಲರೂ ಕೂಡ ಬೈಕಟ್ ಮಾಡಿ ಯಾರು ನಾವು ಅಲ್ಲಿಗೆ ಹೋಗ್ಬಾರ್ದು ನಿರ್ಣಯ ಮಾಡಿಂದ ನಾವು ಅಲ್ಲಿಂದ ಹೊಳ್ಳಿ ಬಂದೆವು. ಬರ್ಬೇಕಾದ್ರೆ ಸುಮಾರು ಒಂದು 12ರಿಂದ 1 ಆಯ್ತು ಟೈಮ್, ಬಂದ್ ಮಕ್ಕೋಬೇಕಾದ್ರೆ 1 ಆಯ್ತು. ಮತ್ತೆ ಯಥಾ ಪ್ರಕಾರ ಇವತ್ತಿನ ದಿನ ಕಂಟಿನ್ಯೂ ಮತ್ತೆ ಹೋರಾಟ ಮುಂದುವರ್ಸಿದೆ. ಸರ್ ತಮಗೂ ಆಹ್ವಾನ ಬಂದಿತ್ತು, ತಾವು ಕಳೆದ 3-4 ದಿನಗಳಿಂದ ಮನೆಗೆ ಹೋಗದೆ ಇಲ್ಲೇ ಧರಣಿಯಲ್ಲೇ ಇದ್ರಿ, ತಾವು ಹೋಗದೆ ಇಲ್ಲ, ತಾವು ಹೋಗಿ ವಾಪಸ್ ಅಂದ್ರೆ ಎಲ್ಲ ಈಗಾಗಲೇ ಅವರು 4-5 ಸಲ ಡೆಲಿಗೇಟ್ಸ್ ಕರ್ಕರ್ ನೋಡಿದಾರೆ. ಅವ್ರು ಏನ್ ಮಾಡಲ್ಲ, ಸುಮ್ನೆ ಬೆಂಗಳೂರದಾಗ ಕುಣಿಸ ನಾಷ್ಟ ಮಾಡಿಸ್ಕೊಂಡು ಕಳಿಸಿ ಬಿಡ್ತಾರೆ. ಅವರೆಲ್ಲ ಫ್ಯಾಕ್ಟ್ರಿ ಪರ ಇರುವಂತವ್ರೆ. ಈಗ ನಮ್ಮಲ್ಲಿ ಉಸ್ತುವಾರಿ ಸಚಿವರು MB ಪಾಟೀಲ್ ನಮ್ಮ ಸ್ಟೇಜ್ ಬಂದು ಹೇಳಿದಾರೆ, ನಾನ್ ನಿಮ್ ಪರವಾಗಿ ಮಾಡ್ತೀನಿ ಅಂತ ಹೇಳಿದಾರೆ. ಉಸ್ತುವಾರಿ ಸಚಿವರು ಹೇಳಿದಾರೆ, ಮತ್ತೆ ಸಕ್ಕರೆ ಸಚಿವರೇ ನಮ್ ಜಿಲ್ಲೆಯವರು ಇದಾರೆ. ಮತ್ ಅವ್ರಿಬ್ರು ಜವಾಬ್ದಾರಿ ಇದ್ದವ್ರಲ್ಲ. ಮತ್ ಇನ್ನು ಅವರು ಅಲ್ಲಿ ಇದ್ರು ಸಾಕಲ್ಲ, ನಾವು ಹೋಗಿ ಅಲ್ಲಿ ಏನ್ ಮಾಡೋರು? ಅವ್ರಿಬ್ರು ಏನ್ ಮಾಡ್ಕೊಂಡ್ ಬರ್ತಾರ ಮಾಡ್ಲಿ ಅಂತ ಅವ್ರ ಮ್ಯಾಗ ಬಿಟ್ಟು ನಾವು ಸಟಮಂಡಿ ತಿಳ್ಕೊಂಡ್ರೆ ಅರ್ತಿಲ್ಲ. ಯಾಕಂದ್ರೆ ಅವರು ಬರೀ ಕರ್ಸೋದು, ಉಪ್ಪಿಟ್ಟು ತಿಳಿಸಿ ಕಳ್ಸೋದು, ಉಪ್ಪಿಟ್ಟು ಹೋಗೋದು ಬೆಂಗಳೂರಿಗೆ ಬೇಡ ಅಂತ ಎಲ್ಲ ಕೂಡ ನಮ್ಮ ಹಿರಿಯರೆಲ್ಲ ನಿರ್ಣಯ ಮಾಡೋದಕ್ಕೆ ನಾವು ಭದ್ರಾಗಿ ನಾವು ಯಾರು ಹೋಗ್ಬಾರ್ದು ನಿರ್ಣಯ ಮಾಡಿದ್ವಿ. ಏನು ಇವತ್ತು ಮುಖ್ಯಮಂತ್ರಿಗಳ ಸಭೆಗೆ ರೈತ ಮುಖಂಡರು ಹೋರಾಟಗಾರರು ಹೋಗ್ತಾ ಇಲ್ಲ. ಯಾಕಂತಂದ್ರೆ ಬೆಂಗಳೂರಿಗೆ ಕರೆಸಿ ಸುಮ್ಮನೆ ಕಾಲಹರಣ ಮಾಡ್ತಾರೆ. ರೈತರಿಗೆ ಯಾವುದೇ ರೀತಿಯಾದಂತ ನ್ಯಾಯ ಕೊಡಿಸುವಂತ ಭರವಸೆ ಇಲ್ಲದೆ ಕಾರಣದಿಂದ ನಾವು ಯಾರು ಕೂಡ ವಿಜಯಪುರ, ಬಾಗಲಕೋಟೆ, ಬೆಳಗಾವಿಯಿಂದ ಯಾರು ರೈತರು ಮುಖ್ಯಮಂತ್ರಿಗಳ ಸಭೆಯಲ್ಲಿ ಪಾಲ್ಗೊಳ್ಳುತ್ತಿಲ್ಲ. ಏನು ವಿಜಯಪುರದಿಂದ 2 ಪ್ರಭಾವಿ ಸಚಿವರಿದ್ದಾರೆ, ಸಕ್ಕರೆ ಸಚಿವರ ಶಿವಾನಂದ ಪಾಟೀಲ್ ಹಾಗೂ ಬೃಹತ್ ಕೈಗಾರಿಕಾ ಸಚಿವರಾದ ಜಿಲ್ಲಾ ಉಸ್ತುವಾರಿ ಸಚಿವರಾದ MB ಪಾಟೀಲ್ ಇದ್ದಾರೆ. ಅವರೇ ನಮಗೆ ನ್ಯಾಯ ಕೊಡ್ತಾರೆ, ನಮ್ಮ ಪರವಾಗಿ ಅವರೇ ಮಾತಾಡ್ತಾರೆ. ರೈತರಿಗೆ 3,500 ರೂಪಾಯಿ ಪ್ರತಿ ಟನ್ಗೆ ಕೊಡ್ಲೇಬೇಕು ಅಂತ ಆಗ್ರಹಿಸಿ ಏನು ಹೋರಾಟ ಮಾಡ್ತಾ ಇದ್ದಾರೆ, ಅದನ್ನ ವೇದಿಕೆಯಲ್ಲಿ ಅನೌನ್ಸ್ ಮಾಡಬೇಕು. ಇಲ್ಲ ಮಾಧ್ಯಮದ ಮುಖಾಂತರ ಆದ್ರೂ ಮುಖ್ಯಮಂತ್ರಿಗಳು 3,500 ರೂಪಾಯಿ ಪ್ರತಿ ಟನ್ಗೆ ಅನೌನ್ಸ್ ಮಾಡಬೇಕು. ಆಗ ಮಾತ್ರ ನಾವು ಹೋರಾಟ ಕೈ ಬಿಡ್ತೇವೆ, ಇಲ್ಲದಿದ್ರೆ ಯಾವುದೇ ರೀತಿ ಹೋರಾಟ ಕೈ ಬಿಡೋದಿಲ್ಲ ಅನ್ನೋ ಎಚ್ಚರಿಕೆ ಮಾತನ್ನು ಕೂಡ ರೈತರು ಹೇಳ್ತಕ್ಕಂಥದ್ದು. ಸುನಿಲ್ ಗೌಡನವರು, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಕಬ್ಬು ಬೆಂಬಲ ಬೆಲೆ ನಿಗದಿಗೆ ಆಗ್ರಹ, ಅದಕ್ಕೆ ಕ್ಲೈಮ್ಯಾಕ್ಸ್ ಇವತ್ತೇ ಸಿಗುತ್ತಾ? ಖಂಡಿತ ನಾಗೇಂದ್ರ ಬಾಬು, ಇವತ್ತು ರಾಜ್ಯ ಸರ್ಕಾರ ಸತಾಯಗತಾಯವಾಗಿ ಕ್ಲೈಮ್ಯಾಕ್ಸ್ ಅನ್ನ ಮಾಡಲೇಬೇಕಾಗಿದೆ. ಒಂದು ಶುಗರ್ ಫ್ಯಾಕ್ಟರಿಯ ಮಾಲೀಕರನ್ನ ಒಪ್ಪಿಸಬೇಕಾಗಿದೆ, ಒಂದು ನಿಗದಿತ ದರಕ್ಕಾಗಿ. ಈಗಾಗಲೇ 3,200 ರೂಪಾಯಿಯನ್ನ ಕೊಡೋಕೆ ಶುಗರ್ ಫ್ಯಾಕ್ಟರಿ ಮಾಲೀಕರು ಒಪ್ಕೊಂಡಿದ್ದಾರೆ. ಇನ್ನೊಂದು 200-300 ರೂಪಾಯಿ ಅಷ್ಟೇ ಈಗ ವ್ಯತ್ಯಾಸ ಇರತಕ್ಕಂಥದ್ದು. ಅದನ್ನ ರಾಜ್ಯ ಸರ್ಕಾರ ಟ್ಯಾಕಲ್ ಮಾಡುವಲ್ಲಿ, ಒಪ್ಪಿಸುವಲ್ಲಿ, ಶುಗರ್ ಕಂಪನಿ ಮಾಲೀಕರನ್ನ ಒಪ್ಪಿಸುವಲ್ಲಿ ಏನಾದ್ರೂ ಯಶಸ್ವಿಯಾಗಿದ್ದೆ ಆದ್ರೆ ಇವತ್ತೇ ಕ್ಲೈಮ್ಯಾಕ್ಸ್ ಆಗುತ್ತೆ. ಯಾಕಂದ್ರೆ ಬಹಳ ಪ್ರಮುಖವಾಗಿ 3,400
ರೂಪಾಯಿವರೆಗೂ ಕೊಟ್ಟರು ಕೂಡ ರೈತರು ಒಪ್ಕೊಳ್ಳಕ್ಕೆ ಒಂದ್ ರೀತಿಯಲ್ಲಿ ರೆಡಿ ಇದ್ದಾರೆ. ಆದ್ರೆ ಅವ್ರ ಡೆಡ್ ಲೈನ್ ಇರ್ತಕ್ಕಂಥದ್ದು 3,500 ರೂಪಾಯಿ ಬೇಕೇ ಬೇಕು ಅನ್ನುವಂಥದ್ದು. ಆದ್ರೆ ಇಲ್ಲಿ ಗ್ಯಾಪ್ ಬರ್ತಕ್ಕಂಥ 200-300 ರೂಪಾಯಿನ ಯಾವ ರೀತಿಯಾಗಿ ತುಂಬಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರಕ್ಕೆ ಸವಾಲಾಗಿರ್ತಕ್ಕಂಥದ್ದು. ಒಂದು 3,200 ರೂಪಾಯಿಗೆ ಇನ್ನಷ್ಟು ಹೆಚ್ಚುವರಿಯಾಗಿ ಶುಗರ್ ಕಂಪನಿಯ ಮಾಲೀಕರನ್ನೇ ಒಪ್ಪಿಸುವಂತ ಕೆಲಸಕ್ಕೆ ಈಗ ರಾಜ್ಯ ಸರ್ಕಾರ ಮುಂದೆ ಆಗಬೇಕಾಗಿದೆ. ಉಳಿದಂತಹ ಹಣವನ್ನ ಏನಾರು ರಾಜ್ಯ ಸರ್ಕಾರ ಬೆಂಬಲ ಬೆಲೆಯಾಗಿ ಏನಾರು ಘೋಷಣೆ ಮಾಡುತ್ತಾ ಅನ್ನುವಂಥದ್ದು ಕೂಡ ಈಗ ಬಹಳ ಪ್ರಶ್ನೆ ಇರತಕ್ಕಂಥದ್ದು. ಆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂದ್ರೆ ಈಗಾಗಲೇ ಗ್ಯಾರಂಟಿಗಳ ಸುಳಿಗೆ ಸಿಲುಕಿರತಕ್ಕಂಥ ರಾಜ್ಯ ಸರ್ಕಾರ ಈ ಬೆಲೆಯನ್ನು ಒಪ್ಕೊಳ್ಳಕ್ಕೆ ಸದ್ಯಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಅದು ಕೇಂದ್ರ ಸರ್ಕಾರ ಕಡೆ ಬೊಟ್ಟು ಮಾಡಿಕೊಳ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ಪ್ರಧಾನಿ ಮೋದಿಯನ್ನ ಭೇಟಿ ಮಾಡಿ ಒಂದಷ್ಟು ಮನವಿಯನ್ನ ಮಾಡ್ತೇವೆ. ರೈತರ ಸಂಕಷ್ಟಕ್ಕೆ ಒಂದಷ್ಟು ಪರಿಹಾರ ಕಂಡುಕೊಡಬೇಕು ಅನ್ನುವಂಥದ್ದು ಮತ್ತು ಎಲ್ಲ FRP ದರವನ್ನು ನಿಗದಿ ಮಾಡ್ತಾ ಇರತಕ್ಕಂಥದ್ದು ಕೇಂದ್ರ ಸರ್ಕಾರ. ಹಾಗಾಗಿ ಆ ದರವನ್ನು ಇನ್ನಷ್ಟು ಹೆಚ್ಚು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೇವೆ ಮತ್ತು ಈ ಕಬ್ಬಿನ ಇನ್ನಷ್ಟು ಉತ್ಪನ್ನಗಳೇನಿದಾವಲ್ಲ ಅವುಗಳ ಬೆಲೆಯನ್ನು ಕೂಡ ಹೆಚ್ಚಲಕ್ಕೂ ಕೂಡ ನಾವು ಮನವಿ ಮಾಡ್ತೇವೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದೆ. ಹೀಗಾಗಿ ಒಂದ್ ರೀತಿಯಲ್ಲಿ ಗೊಂದಲ ಇದೆ. ಶುಗರ್ ಕಂಪನಿ ಮಾಲೀಕರು ಸರ್ಕಾರ ಕೊಡ್ತಕ್ಕಂತಹ ಒಂದಷ್ಟು ಮನವಿಗೆ ಒಪ್ಕೊಳ್ತಾರ ಅನ್ನುವಂಥದ್ದು. ಯಾಕಂದ್ರೆ 200-300 ರೂಪಾಯಿ ವ್ಯತ್ಯಾಸ ಏನಿದೆ ಅದನ್ನ ತುಂಬಿಕೊಡ್ತಕ್ಕಂಥದ್ದು ಬಹಳ ಕಷ್ಟ ಆಗಬಹುದು ಅನ್ನುವಂಥ ಮಾತನ್ನ ಸಚಿವರಾದಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರು ಕೂಡ ಸ್ವತಃ ಶುಗರ್ ಕಂಪನಿಯ ಮಾಲೀಕರಾಗಿರೋ ಕಾರಣಕ್ಕಾಗಿ ಆದ್ರಿಂದ ಈ ಬರ್ತಕ್ಕಂಥ ಗ್ಯಾಪ್ ಹಣವನ್ನು ಯಾವ ರೀತಿಯಾಗಿ ಸರ್ಕಾರ ನೀಗಿಸುತ್ತೆ ಅಥವಾ ಈ 3,300-350 ರೂಪಾಯಿ ಅನ್ನುವಂಥದ್ದಕ್ಕೆ ಏನಾದ್ರು ಫೈನಲ್ ಆಗಿ ಶುಗರ್ ಕಂಪನಿ ಮಾಲೀಕರು ಒಪ್ಕೊಂಡ್ರು ಕೂಡ ರೈತರು ಒಪ್ಕೊಳ್ತಾರ ಅನ್ನುವಂಥ ಈಗ ಪ್ರಶ್ನೆಗಳಿರ್ತಕ್ಕಂಥದ್ದು. ಈಗಾಗಲೇ ರೈತರು ನಾವು ಪಟ್ಟು ಹಿಡ್ಕೊಂಡು ಕೂತಿದ್ರೆ 3,500 ರೂಪಾಯಿ ಬೇಕು ಅನ್ನುವಂಥದ್ದು. ಆದ್ರಿಂದ ಇವತ್ತಿನ ಅವರು ಸಂಧಾನ ಸಭೆಗೂ ಬರ್ತಾರಾ ಇಲ್ವೋ ಅನ್ನೋದು ಕೂಡ ಒಂದಷ್ಟು ಅನುಮಾನಗಳಿದಾವೆ. ನೀವು ಹೋರಾಟ ಬಿಟ್ಟು ಚರ್ಚೆಗೆ ಬನ್ನಿ ಅಂತ ಆಹ್ವಾನವನ್ನ ಸಚಿವರು ಸೇರಿದಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾಡ್ತಾ ಇದ್ದಾರೆ. ಆದ್ರಿಂದ ಇವತ್ತು ಸರಣಿ ಸಭೆಗಳು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಯಲಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಇದಕ್ಕೆ ಪರಿಹಾರ ಕಂಡುಕೊಳ್ಳದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ವ್ಯಾಪಕವಾದಂತಹ ಹೋರಾಟ ರೈತರಿಂದ ಆಗುವಂತಹ ಕಾರಣಕ್ಕಾಗಿ ಇದು ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರ ಕೂಡ ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಇವತ್ತು ಸತಾಯಗತವಾಗಿ ಬಗೆಹರಿಸಬೇಕಾದಂತಹ ಅನಿವಾರ್ಯತೆ ಸಿಎಂ ಸಿದ್ದರಾಮಯ್ಯ ಅವರ ಹೆಗಲ ಮೇಲೆ ಇದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್. ಈ ಒಂದು ಕಬ್ಬು ಬೆಳೆಗಾರರ ಹೋರಾಟ ಕಗ್ಗಂಟಾಗಿರೋದು ಸಿಎಂ ಸಿದ್ದರಾಮಯ್ಯ ಅವರಿಗೆ. ರಾಜ್ಯ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಕಬ್ಬು ಬೆಳೆಗಾರರು. ಕಬ್ಬು ಬೆಂಬಲ ಬೆಲೆ ಕದನಕ್ಕೆ ಇವತ್ತೇ ಕ್ಲೈಮ್ಯಾಕ್ಸ್ ಸಿಗುತ್ತಾ? ಹಾಗಾದ್ರೆ ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆಯನ್ನು ನಡೆಸಲಿದ್ದಾರೆ. ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಆ ಮೂಲಕ ಇವತ್ತು ಒಂದು ರೀತಿಯಲ್ಲಿ ಕ್ಲೈಮ್ಯಾಕ್ಸ್ಗೆ ಬಂದು ತಲುಪುತ್ತಾ ಗೊತ್ತಿಲ್ಲ. ಸಿಹಿ ಸುದ್ದಿ ಕೊಡ್ತಾರಾ ಇಲ್ವಾ? ಮುಖ್ಯಮಂತ್ರಿಗಳು ತಮ್ಮ ಸಭೆಗೆ ಪ್ರತಿ ಜಿಲ್ಲೆಯಿಂದಲೂ ಕೂಡ ರೈತರನ್ನ ಆಹ್ವಾನಿಸಿದ್ರು, ರೈತ ಹೋರಾಟಗಾರರನ್ನ ಆಹ್ವಾನಿಸಿದ್ರು. ಈಗ ರೈತ ಹೋರಾಟಗಾರರು ಸಿಎಂ ಸಭೆಗೆ ಹೋಗದೆ ವಾಪಸ್ ಬಂದಿದ್ದಾರೆ. ಯಾಕೆ ಏನಂತ ಅವರನ್ನೇ ಕೇಳಿದ್ರೆ, ಸರ್ ತಮಗೆ ನಿನ್ನೆ ಆಹ್ವಾನ ಬಂದಿತ್ತು ಸಿಎಂ ಸಭೆಯಲ್ಲಿ ಭಾಗವಹಿಸಿ ಅಂತ ಹೇಳಿ ಹೋಗಿ ವಾಪಸ್ ಬಂದ್ರೆ ಏನಾಯ್ತು? ಏನು ಸರ್, ಜಿಲ್ಲಾಡಳಿತದಿಂದ ನಮಗೊಂದು ಕರೆ ಬಂದಿತ್ತು. ವಿಜಯಪುರ ಜಿಲ್ಲೆಯಿಂದ 4 ಮಂದಿ ಪ್ರಮುಖರು ರೈತ ಮುಖಂಡರು ಏನದ ಬೆಂಗಳೂರ ಮುಖ್ಯಮಂತ್ರಿಗಳು ರೈತ ಸಭೆ ಕರೆದಾರ. ಈಗಾಗಲೇ ಸಂಘರ್ಷ ನಡೆದ ಕಳೆದ 8 ದಿನಗಳಿಂದ ಅದಕ್ಕೊಂದು ಇತ್ಯರ್ಥ ಕಾಣಿಸಬೇಕು ಅಂತೇಳಿ ಅವ್ರ ಸಭೆ ಕರೆದಿದ್ರು. ಆದ್ರೆ ಅವರು ನಮಗ ಆದೇಶ ಪ್ರತಿ ಬರೋದೇ ಅಂದ್ರೆ ಆಮಂತ್ರಣ ಬರೋದೇ ರಾತ್ರಿ 8 ಆಯ್ತು. ಮುಂದೆ ನಾವೇನಾದ್ರು ಇಲ್ಲೇ ಇರೋದ್ರಿಂದ ನಮಗೆಲ್ಲ ಅಸ್ವಸ್ಥ ಆಗಿತ್ತು. ಮುಂದೆ ಏನೋ ಒಂದು ಪ್ರಯತ್ನ ಮಾಡ್ಕೊಂಡು ಹೋಗ್ಬೇಕು, ಒಂದು ದೂರ ದಾರಿ ಅಂತ ಹೇಳಿ ವಿಚಾರ ಮಾಡಿ 600 ಕಿಲೋಮೀಟರ್ ದೂರ ಐತಿ, ಹೆಂಗ್ ಹೋಗ್ಬೇಕನ್ನ ಆಯ್ತು ಏನಾರ ಎಲ್ಲ ಕೊಟ್ಟು ಹೋಗ್ಬೇಕು ತಯಾರದು. ಸುಮಾರು ಒಂದು 10-20 ಕಿಲೋಮೀಟರ್ ಹೋಗಿ ನಾವು ಊಟನೂ ಮಾಡಕತ್ತಿದ್ದೆವು. ಹಿಂದಾಗಡೆ ಏನಾಯ್ತು, ನಮ್ಮ ರಾಜ್ಯಾಧ್ಯಕ್ಷರದ್ದು ಫೋನ್ ಸ್ವಿಚ್ ಆಫ್ ಇದ್ದು. ಆಮೇಲೆ ಅಲ್ಲಿರುವಂತದ್ದು ಯಾರು ಕೂಡ ನಮ್ಗೆ ಸಂಪರ್ಕ ಬರಲಿಲ್ಲ. ನಾವೊಂದು 8 ಮಂದಿ ಪ್ರಯತ್ನ ಮಾಡಿದೆವು. ಹಿಂದಾಗಡೆ ನಮ್ಮ ಅವರ ಡ್ರೈವರ್ ಮುಖಾಂತರ ಹೆಂಗೋ ಸಿಕ್ತು ನಂಬರ್, ಟಚ್ನಾಗ ಆದ್ರೂ ಮಾತಾಡಿದೆವು. ರಾತ್ರಿ 11-11:30 ಆಗಿತ್ತು. ಇಲ್ಲ ನಾವ್ ಯಾರು ಹೊಂಟಿಲ್ಲ, ಸಂಪೂರ್ಣವಾಗಿ ಎಲ್ಲರೂ ಬೈಕಟ್ ಮಾಡಿವಿ. ನಾವು ಬಿಜಾಪುರ, ಬಾಗಲೂರು, ಬೆಳಗಾವಿ ಯಾವುದೇ ರೈತ ಮುಖಂಡರು ಕೂಡ ಸಭೆಗೆ ಹಾಜರಾಗಂಗಿಲ್ಲ. ಯಾಕಂತಂದ್ರೆ ಅವರು ಈಗಾಗಲೇ ಹಲವಾರು ಬಾರಿ ನಮ್ಮನ್ನು ಸಭೆ ಕರೆದು ಸುಮ್ಮನೆ ಕಾಲಾಭರಣ ಮಾಡಿ ನಮ್ಗೆ ಒಟ್ಟಾರೆಯಾಗಿ ಯಾವುದೇ ನ್ಯಾಯ ಕೊಡಿಸಿಲ್ಲ. ಅದಕ್ಕೆ ಅವ್ರು ಏನೇ ಇವತ್ತು ನಿರ್ಣಯ ತಗೊಂಡ್ರು ಕೂಡ ಹೋರಾಟ ಸ್ಥಳಕ್ಕೆ ಬಂದು ಅನೌನ್ಸ್ ಮಾಡಬೇಕು ಅಥವಾ ಮಾಧ್ಯಮದ ಮೂಲಕ ಅನೌನ್ಸ್ ಮಾಡಿದ್ರಂದ್ರೆ ಮಾತ್ರ ನಮ್ಮ ಹೋರಾಟಕ್ಕೆ ಒಂದು ನ್ಯಾಯ ಸಿಕ್ಕಂಗಾಗ್ತದ. ಇಲ್ಲಾಂದ್ರೆ ಬರೀ ಅವ್ರು ಟೈಮ್ ಪಾಸ್ ಮಾಡ್ತಾರ ಅಂತೇಳಿ ನಾವೆಲ್ಲರೂ ಕೂಡ ಬೈಕಟ್ ಮಾಡಿ ಯಾರು ನಾವು ಅಲ್ಲಿ ಹೋಗ್ಬಾರ್ದ ನಿರ್ಣಯ ಮಾಡಿದ ನಾವು ಅಲ್ಲಿಂದ ಹೊರಳಿ ಬಂದೆವು. ಬರ್ಬೇಕಾದ್ರೆ ಸುಮಾರು ಒಂದು 12ರಿಂದ 1 ಆಯ್ತು ಟೈಮ್, ಬಂದ್ ಮಕ್ಕೋಬೇಕಾದ್ರೆ 1 ಆಯ್ತು. ಮತ್ತೆ ಯಥಾ ಪ್ರಕಾರ ಇವತ್ತಿನ ದಿನ ಕಂಟಿನ್ಯೂ ಮತ್ತೆ ಹೋರಾಟ ಮುಂದುವರಿಸಿದೆ. ಸರ್ ತಮಗೂ ಆಹ್ವಾನ ಬಂದಿತ್ತು, ತಾವು ಕಳೆದ 3-4 ದಿನಗಳಿಂದ ಮನೆಗೆ ಹೋಗದೆ ಇಲ್ಲೇ ಧರಣಿಯಲ್ಲೇ ಇದ್ರಿ, ತಾವು ಹೋಗದೆ ಇಲ್ಲ, ತಾವು ಹೋಗಿ ವಾಪಸ್ ಅಂದ್ರೆ ಅಲ್ಲ. ಈಗಾಗಲೇ ಅವರು 4-5 ಸಲ ಡೆಲಿಗೇಟ್ ಕರ್ಕರ್ ನೋಡಿದಾರೆ. ಅವ್ರು ಏನ್ ಮಾಡಲ್ಲ, ಸುಮ್ನೆ ಬೆಂಗಳೂರದಾಗ ಕುಣಿಸ ನಾಷ್ಟ ಮಾಡಿಸ್ಕೊಂಡು ಕಳಿಸಿ ಬಿಡ್ತಾರ. ಅವರೆಲ್ಲ ಫ್ಯಾಕ್ಟ್ರಿ ಪರ ಇರುವಂತವ್ರೆ. ಈಗ ನಮ್ಮಲ್ಲಿ ಉಸ್ತುವಾರಿ ಸಚಿವರು MB ಪಾಟೀಲ್ ನಮ್ಮ ಸ್ಟೇಜ್ ಬಂದು ಹೇಳಿದಾರೆ, ನಾನ್ ನಿಮ್ ಪರವಾಗಿ ಮಾಡ್ತೀನಿ ಅಂತ ಹೇಳಿದಾರೆ. ಉಸ್ತುವಾರಿ ಸಚಿವರು ಹೇಳಿದಾರೆ, ಮತ್ತೆ ಸಕ್ಕರೆ ಸಚಿವರೇ ನಮ್ ಜಿಲ್ಲೆಯವರು ಇದಾರೆ. ಮತ್ತೆ ಅವ್ರಿಬ್ರು ದೊಡ್ಡ ಜವಾಬ್ದಾರಿ ಇದ್ದವ್ರಲ್ಲ. ಮತ್ತೆ ಇನ್ನು ಅವರು ಅಲ್ಲಿ ಇದ್ರು ಸಾಕಲ್ಲ, ನಾವು ಹೋಗಿ ಅಲ್ಲಿ ಏನ್ ಮಾಡೋರು? ಅವ್ರಿಬ್ರು ಏನ್ ಮಾಡ್ಕೊಂಡ್ ಬರ್ತಾರ ಮಾಡ್ಲಿಕ್ಕೆ ಅವ್ರ ಮ್ಯಾಗ ಬಿಟ್ಟು
ನಾವು ಸೆಟಲ್ಮೆಂಟ್ ತಿಳ್ಕೊಂಡ್ರೆ ಅರ್ಥ ಇಲ್ಲ. ಯಾಕಂದ್ರೆ ಅವರು ಬರೀ ಕರ್ಸೋದು ಉಪ್ಪಿಟ್ಟು ತಿನ್ನಿಸಿ ಕಳ್ಸೋದು, ಉಪ್ಪಿಟ್ಟಿಗೆ ಹೋಗೋದು ಬೆಂಗಳೂರಿಗೆ ಬೇಡ ಅಂತ ಎಲ್ಲ ಕೂಡ ನಮ್ಮ ಹಿರಿಯರೆಲ್ಲ ನಿರ್ಣಯ ಮಾಡೋದಕ್ಕೆ ನಾವು ಭದ್ರಾಗಿ ನಾವು ಯಾರು ಹೋಗಬಾರ್ದು ನಿರ್ಣಯ ಮಾಡಿದ್ವಿ. ಏನು ಇವತ್ತು ಮುಖ್ಯಮಂತ್ರಿಗಳ ಸಭೆಗೆ ರೈತ ಮುಖಂಡರು ಹೋರಾಟಗಾರರು ಹೋಗ್ತಾ ಇಲ್ಲ. ಯಾಕಂತಂದ್ರೆ ಬೆಂಗಳೂರಿಗೆ ಕರೆಸಿ ಸುಮ್ನೆ ಕಾಲಹರಣ ಮಾಡ್ತಾರೆ. ರೈತರಿಗೆ ಯಾವುದೇ ರೀತಿಯಾದಂತ ನ್ಯಾಯ ಕೊಡಿಸುವಂತ ಭರವಸೆ ಇಲ್ಲದೆ ಕಾರಣದಿಂದ ನಾವು ಯಾರು ಕೂಡ ವಿಜಯಪುರ, ಬಾಗಲಕೋಟೆ, ಬೆಳಗಾವಿಯಿಂದ ಯಾರು ರೈತರು ಮುಖ್ಯಮಂತ್ರಿಗಳ ಸಭೆಯಲ್ಲಿ ಪಾಲ್ಗೊಳ್ಳುತ್ತಿಲ್ಲ. ಏನು ವಿಜಯಪುರದಿಂದ ಇಬ್ಬರು ಪ್ರಭಾವಿ ಸಚಿವರಿದ್ದಾರೆ. ಸಕ್ಕರೆ ಸಚಿವರ ಶಿವಾನಂದ ಪಾಟೀಲ್ ಹಾಗೂ ಬೃಹತ್ ಕೈಗಾರಿಕಾ ಸಚಿವರಾದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಟೀಲ್ ಇದ್ದಾರೆ. ಅವರೇ ನಮಗೆ ನ್ಯಾಯ ಕೊಡ್ತಾರೆ, ನಾವು ಪರವಾಗಿ ಅವರೇ ಮಾತಾಡ್ತಾರೆ. ರೈತರಿಗೆ 3,500 ರೂಪಾಯಿ ಪ್ರತಿ ಟನ್ಗೆ ಕೊಡ್ಲೇಬೇಕು ಅಂತ ಆಗ್ರಹಿಸಿ ಏನು ಹೋರಾಟ ಮಾಡ್ತಾ ಇದ್ದಾರೆ ಅದನ್ನ ವೇದಿಕೆಯಲ್ಲಿ ಅನೌನ್ಸ್ ಮಾಡಬೇಕು, ಇಲ್ಲ ಮಾಧ್ಯಮದ ಮುಖಾಂತರ ಆದ್ರೂ ಮುಖ್ಯಮಂತ್ರಿಗಳು 3,500 ರೂಪಾಯಿ ಪ್ರತಿ ಟನ್ಗೆ ಅನೌನ್ಸ್ ಮಾಡಬೇಕು. ಆಗ ಮಾತ್ರ ನಾವು ಹೋರಾಟ ಕೈ ಬಿಡ್ತೇವೆ, ಇಲ್ಲದಿದ್ರೆ ಯಾವುದೇ ರೀತಿ ಹೋರಾಟ ಕೈ ಬಿಡೋದಿಲ್ಲ ಅನ್ನೋ ಎಚ್ಚರಿಕೆ ಮಾತನ್ನು ಕೂಡ ರೈತರು ಹೇಳ್ತಕ್ಕಂಥದ್ದು. ಸುನಿಲ್ ಗೌಡನವರು, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಕಬ್ಬು ಬೆಂಬಲ ಬೆಲೆ ನಿಗದಿಗೆ ಆಗ್ರಹ, ಅದಕ್ಕೆ ಕ್ಲೈಮ್ಯಾಕ್ಸ್ ಇವತ್ತೇ ಸಿಗುತ್ತಾ? ಖಂಡಿತ ನಾಗೇಂದ್ರ ಬಾಬು, ಇವತ್ತು ರಾಜ್ಯ ಸರ್ಕಾರ ಸತಾಯಗತಾಯವಾಗಿ ಕ್ಲೈಮ್ಯಾಕ್ಸ್ ಅನ್ನ ಮಾಡಲೇಬೇಕಾಗಿದೆ. ಒಂದು ಶುಗರ್ ಫ್ಯಾಕ್ಟರಿಯ ಮಾಲೀಕರನ್ನ ಒಪ್ಪಿಸಬೇಕಾಗಿದೆ, ಒಂದು ನಿಗದಿತ ದರಕ್ಕಾಗಿ. ಈಗಾಗಲೇ 3,200 ರೂಪಾಯಿಯನ್ನ ಕೊಡೋಕೆ ಶುಗರ್ ಫ್ಯಾಕ್ಟರಿ ಮಾಲೀಕರು ಒಪ್ಕೊಂಡಿದ್ದಾರೆ. ಇನ್ನೊಂದು 200-300 ರೂಪಾಯಿ ಅಷ್ಟೇ ಈಗ ವ್ಯತ್ಯಾಸ ಇರತಕ್ಕಂಥದ್ದು. ಅದನ್ನ ರಾಜ್ಯ ಸರ್ಕಾರ ಟ್ಯಾಕಲ್ ಮಾಡುವಲ್ಲಿ, ಒಪ್ಪಿಸುವಲ್ಲಿ, ಶುಗರ್ ಕಂಪನಿ ಮಾಲೀಕರನ್ನ ಒಪ್ಪಿಸುವಲ್ಲಿ ಏನಾದ್ರೂ ಯಶಸ್ವಿಯಾಗಿದ್ದೆ ಆದ್ರೆ ಇವತ್ತೇ ಕ್ಲೈಮ್ಯಾಕ್ಸ್ ಆಗುತ್ತೆ. ಯಾಕಂದ್ರೆ ಬಹಳ ಪ್ರಮುಖವಾಗಿ 3,400 ಕೊಟ್ಟರು ಕೂಡ ರೈತರು ಒಪ್ಕೊಳ್ಳಕ್ಕೆ ಒಂದು ರೀತಿಯಲ್ಲಿ ರೆಡಿ ಇದ್ದಾರೆ. ಆದ್ರೆ ಅವ್ರ ಡೆಡ್ ಲೈನ್ ಇರ್ತಕ್ಕಂಥದ್ದು 3,500 ರೂಪಾಯಿ ಬೇಕೇ ಬೇಕು ಅನ್ನುವಂಥದ್ದು. ಆದ್ರೆ ಇಲ್ಲಿ ಗ್ಯಾಪ್ ಬರ್ತಕ್ಕಂಥ 200-300 ರೂಪಾಯಿನ ಯಾವ ರೀತಿಯಾಗಿ ತುಂಬಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರಕ್ಕೆ ಸವಾಲಾಗಿರ್ತಕ್ಕಂಥದ್ದು. ಒಂದು 3,200 ರೂಪಾಯಿಗೆ ಇನ್ನಷ್ಟು ಹೆಚ್ಚುವರಿಯಾಗಿ ಶುಗರ್ ಕಂಪನಿಯ ಮಾಲೀಕರನ್ನೇ ಒಪ್ಪಿಸುವಂತ ಕೆಲಸಕ್ಕೆ ಈಗ ರಾಜ್ಯ ಸರ್ಕಾರ ಮುಂದೆ ಆಗಬೇಕಾಗಿದೆ. ಉಳಿದಂತಹ ಹಣವನ್ನ ಏನಾರು ರಾಜ್ಯ ಸರ್ಕಾರ ಬೆಂಬಲ ಬೆಲೆಯಾಗಿ ಏನಾರು ಘೋಷಣೆ ಮಾಡುತ್ತಾ ಅನ್ನುವಂಥದ್ದು ಕೂಡ ಈಗ ಬಹಳ ಪ್ರಶ್ನೆ ಇರತಕ್ಕಂಥದ್ದು. ಆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂದ್ರೆ ಈಗಾಗಲೇ ಗ್ಯಾರಂಟಿಗಳ ಸುಳಿಗೆ ಸಿಲುಕಿರತಕ್ಕಂಥ ರಾಜ್ಯ ಸರ್ಕಾರ ಈ ಬೆಲೆಯನ್ನು ಒಪ್ಕೊಳ್ಳಕ್ಕೆ ಸದ್ಯಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಅದು ಕೇಂದ್ರ ಸರ್ಕಾರ ಕಡೆ ಬೊಟ್ಟು ಮಾಡ್ಕೊಳ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ಪ್ರಧಾನಿ ಮೋದಿಯನ್ನ ಭೇಟಿ ಮಾಡಿ ಒಂದಷ್ಟು ಮನವಿಯನ್ನ ಮಾಡ್ತೇವೆ. ರೈತರ ಸಂಕಷ್ಟಕ್ಕೆ ಒಂದಷ್ಟು ಪರಿಹಾರ ಕಂಡುಕೊಡಬೇಕು ಅನ್ನುವಂಥದ್ದು ಮತ್ತು ಎಲ್ಲ FRP ದರವನ್ನು ನಿಗದಿ ಮಾಡ್ತಾ ಇರತಕ್ಕಂಥದ್ದು ಕೇಂದ್ರ ಸರ್ಕಾರ. ಹಾಗಾಗಿ ಆ ದರವನ್ನು ಇನ್ನಷ್ಟು ಹೆಚ್ಚು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೇವೆ ಮತ್ತು ಈ ಕಬ್ಬಿನ ಇನ್ನಷ್ಟು ಉತ್ಪನ್ನಗಳೇನಿದಾವಲ್ಲ ಅವುಗಳ ಬೆಲೆಯನ್ನು ಕೂಡ ಹೆಚ್ಚಳಕ್ಕೂ ಕೂಡ ನಾವು ಮನವಿ ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದೆ. ಹೀಗಾಗಿ ಒಂದ್ ರೀತಿಯಲ್ಲಿ ಗೊಂದಲ ಇದೆ. ಶುಗರ್ ಕಂಪನಿ ಮಾಲೀಕರು ಸರ್ಕಾರ ಕೊಡ್ತಕ್ಕಂತಹ ಒಂದಷ್ಟು ಮನವಿಗೆ ಒಪ್ಕೊಳ್ತಾರ ಅನ್ನುವಂಥದ್ದು. ಯಾಕಂದ್ರೆ 200-300 ರೂಪಾಯಿ ವ್ಯತ್ಯಾಸ ಏನಿದೆ ಅದನ್ನ ತುಂಬಿಕೊಡ್ತಕ್ಕಂಥದ್ದು ಬಹಳ ಕಷ್ಟ ಆಗಬಹುದು ಅನ್ನುವಂಥ ಮಾತನ್ನ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರು ಕೂಡ ಸ್ವತಃ ಶುಗರ್ ಕಂಪನಿಯ ಮಾಲೀಕರಾಗಿರೋ ಕಾರಣಕ್ಕಾಗಿ. ಆದ್ರಿಂದ ಈ ಬರ್ತಕ್ಕಂಥ ಗ್ಯಾಪ್ ಹಣವನ್ನು ಯಾವ ರೀತಿಯಾಗಿ ಸರ್ಕಾರ ನೀಗಿಸುತ್ತೆ ಅಥವಾ ಈ 3,300-350 ರೂಪಾಯಿ ಅನ್ನುವಂಥದ್ದಕ್ಕೆ ಏನಾದ್ರು ಫೈನಲ್ ಆಗಿ ಶುಗರ್ ಕಂಪನಿ ಮಾಲೀಕರು ಒಪ್ಕೊಂಡ್ರು ಕೂಡ ರೈತರು ಒಪ್ಕೊಳ್ತಾರ ಅನ್ನೋಂಥ ಈಗ ಪ್ರಶ್ನೆಗಳಿರ್ತಕ್ಕಂಥದ್ದು. ಈಗಾಗಲೇ ರೈತರು ನಾವು ಪಟ್ಟು ಹಿಡ್ಕೊಂಡು ಕೂತಿದ್ರೆ 3,500 ರೂಪಾಯಿ ಬೇಕು ಅನ್ನುವಂಥದ್ದು. ಆದ್ರಿಂದ ಇವತ್ತಿನ ಅವರು ಸಂಧಾನ ಸಭೆಗೂ ಬರ್ತಾರಾ ಇಲ್ವಾ ಅನ್ನೋದು ಕೂಡ ಒಂದಷ್ಟು ಅನುಮಾನಗಳಿದಾವೆ. ನೀವು ಹೋರಾಟ ಬಿಟ್ಟು ಚರ್ಚೆಗೆ ಬನ್ನಿ ಅಂತ ಆಹ್ವಾನವನ್ನ ಸಚಿವರು ಸೇರಿದಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾಡ್ತಾ ಇದ್ದಾರೆ. ಆದ್ರಿಂದ ಇವತ್ತು ಸರಣಿ ಸಭೆಗಳು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಯಲಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಇದಕ್ಕೆ ಪರಿಹಾರ ಕಂಡುಕೊಳ್ಳದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ವ್ಯಾಪಕವಾದಂತಹ ಹೋರಾಟ ರೈತರಿಂದ ಆಗುವಂತಹ ಕಾರಣಕ್ಕಾಗಿ ಇದು ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರ ಕೂಡ ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಇವತ್ತು ಸತಾಯಗತಾಯವಾಗಿ ಬಗೆಹರಿಸಬೇಕಾದಂತಹ ಅನಿವಾರ್ಯತೆ ಸಿಎಂ ಸಿದ್ದರಾಮಯ್ಯ ಅವರ ಹೆಗಲ ಮೇಲಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್.